ನಮಸ್ತೆ ಎಲ್ಲರಿಗೂ ಹರ್ಷಿ ಮಂಜು ಚಾನಲ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಯಾವ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಮೊದಲೇ ಗೊತ್ತಾಗಿರಬಹುದು ತಮ್ನೇಲ್ ನೋಡ್ತಿದ್ದಾಗೇ. ಹೌದು ಫ್ರೆಂಡ್ಸ್, ನಾನಿವತ್ತು ತಮ್ನೇಲ್ ಹೇಗೆ ಈಸಿಯಾಗಿ ಅಟ್ರಾಕ್ಟಿವ್ ಆಗಿ ಕಲರ್ಫುಲ್ಲಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂತಂದರೆ ತಮ್ನೇಲ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಯಾವುದೇ ಒಂದು ನಾವು ವಿಡಿಯೋ ಮಾಡಿದ್ರೂ ನಮ್ಮ ತಮ್ನೇಲ್ ನೋಡ್ತಿದ್ದಂಗೆ ಇಮಿಡಿಯೇಟ್ ಆಡಿಯನ್ಸ್ ಕ್ಲಿಕ್ ಮಾಡೋ ರೀತಿ ಇರಬೇಕು ಅಲ್ವಾ. ಸೊ ಅದಕ್ಕೇ ನನಗೆ ಎಷ್ಟು ಗೊತ್ತೋ ಅಷ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಇವತ್ತು ನಾನು ತಮ್ನೇಲ್ ಮಾಡ್ತಾಯಿದ್ದೀನಿ. ಇದು ನಮ್ಗೆ ತುಂಬಾ ರೀಚ್ ಆಗೋದಕ್ಕೆ, ಜನಗಳಿಗೆ ರೀಚ್ ಆಗಿ ಮತ್ತು ನಮ್ಮ ಇಂಪ್ರೆಷನ್ನ ಕ್ರಿಯೇಟ್ ಮಾಡೋಕ್ಕೆ, ಒಳ್ಳೆ ರೀತಿಯಲ್ಲಿ ಗ್ರೋ ಆಗೋದಕ್ಕೆ ತುಂಬಾ ಇಂಪಾರ್ಟೆಂಟು. ಅದರಿಂದ ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನೋ ಅದನ್ನು ನೀವು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಿರಾ ಸ್ಟೆಪ್ ಬೈ ಸ್ಟೆಪ್ಪು ನಾನು ಹೇಗೆ ತೋರಿಸ್ತೀನೋ ಹಾಗೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋದನ್ನೇ ನಾನು ತೋರಿಸ್ತೀನಿ. ನೀವೂ ಮಾಡ್ಕೊಳ್ಳಿ. ಹಾಗೆ ಈ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ನಾನು ನಿಮ್ಮ ಹೊಸಬ್ಳೇ ಯೂಟ್ಯೂಬ್ ಫ್ಯಾಮಿಲಿಗೆ ಆದಷ್ಟು ನನ್ನ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಹಾಗೆ ಈ ವಿಡಿಯೋನು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಬನ್ನಿ, ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ, ಹಾಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಹೋಗ್ತೀನಿ. ಇಲ್ಲಿ ಫಸ್ಟು ಪಿಕ್ಸಲ್ ಲ್ಯಾಬ್ ಅಂದ್ಬಿಟ್ಟು ಪ್ಲೇಸ್ಟೋರಿಂದ ನಾವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು. ಅದನ್ನು ಓಪನ್ ಮಾಡಿಕೊಂಡ್ರೆ ಇಲ್ಲಿ 3 ಡಾಟೆಡ್ ಲೈನ್ಸ್ ಇದೆಯಲ್ಲ, ಇಲ್ಲಿ ನಿಮಗೆ ಇಮೇಜ್ ಸೈಜ್ ಅಂತ ಕಾಣುತ್ತೆ. ಫಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ಹಲವಾರು ಆಪ್ಷನ್ಸ್ ಇರುತ್ತೆ. ನಮಗೆ ಮೇನ್ ಬೇಕಾಗಿರೋ ತಮ್ನೇಲ್ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದಾಗದೇ ಅಲ್ಲಿ ಎಷ್ಟು ಸೈಜ್ ಬೇಕು ಅಂತ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ಆಮೇಲೆ ಓಕೆ ಕೊಡಬೇಕು. ಅದಾದಮೇಲೆ ನೋಡಿ, ಇಲ್ಲಿ ಕೆಳಗಡೆ ಫುಲ್ಲು ಕೆಳಗಡೆ ಎ ಅಂತ ಇದೆಯಲ್ಲ, ನನ್ನ ಐಡೆಂಟಿಫಿಕೇಷನ್ಗೆ ನಾನು ಹೇಳ್ತಾ ಇರೋದು. ಅಲ್ಲಿ ಆ ಕಡೆ ಈ ಕಡೆ ಸ್ಕ್ರಾಲ್ ಮಾಡಿದ್ರೆ ನಮಗೆ ಎಷ್ಟೊಂದು ಆಪ್ಷನ್ಸ್ಗಳು ಸಿಗುತ್ತೆ. ಅದರಲ್ಲಿ ಡಬಲ್ ಸ್ಕ್ವೇರ್ ಬಾಕ್ಸ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಮಗೇನು ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇದೆಯೋ ಅದನ್ನ ನಮ್ಗೆ ಯಾವ ಕಲರ್ ಬೇಕೋ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಮ್ಗೆ ಯಾವ ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ನಾನು ಇಲ್ಲಿ ಈ ಕಲರ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇತ್ತಲ್ಲ, ಅದನ್ನು ಸ್ವಲ್ಪ ಮೇಲೆ ಸ್ಕ್ರಾಲ್ ಮಾಡಿ ಅದು ಮೇಲೆ ಹೊಟ್ಟೋಗುತ್ತೆ. ಆಮೇಲೆ ಇಲ್ಲಿ ಪ್ಲಸ್ ಬಟನ್ ಇದೆಯಲ್ಲ, ಅಲ್ಲಿ ಫ್ರಮ್ ಗ್ಯಾಲರಿ ಅಂತ ಇದೆ. ನೀವು ಗ್ಯಾಲರಿನಲ್ಲಿ ಯಾವ ಫೋಟೋನ ನೀವು ತಮ್ನೇಲ್ಗೆ ಹಾಕೊಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ರೀಸೈಜ್ ಕೇಳುತ್ತೆ. ನೋಡಿ, ಈ ಥರ ನಿಮ್ಗೆ ಎಷ್ಟು ಅಗಲ ಬೇಕೋ, ಎಷ್ಟು ಉದ್ದ ಬೇಕೋ ಆ ಥರ ನೀವು ನಿಮಗೆ ಹೇಗೆ ಬೇಕೋ ಹಾಗೆ ಇದನ್ನು ಆ ಕಡೆ ಈ ಕಡೆ ಡ್ರ್ಯಾಗ್ ಮಾಡ್ತಾ ಹೋದರೆ ಒಂದು ಕಾರ್ನರಲ್ಲಿ ಡಾಟ್ಸ್ಗಳಿದಾವಲ್ಲ, ಮಧ್ಯದಲ್ಲೂ ಡಾಟ್ಸ್ಗಳಿದ್ದಾವೆ, ಅದನ್ನು ಎಳ್ಕೊಂಡ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಕ್ರಾಪ್ ಮಾಡಿಕೊಂಡು ಓಕೆ ಕೊಟ್ಟರೆ ಇಲ್ಲಿ ಬರುತ್ತೆ. ಇಲ್ಲೂ ಅಷ್ಟೇ, ಅದು ಕಾರ್ನರ್ ಒಂದು ದೊಡ್ಡದು ಡಾಟ್ ಇದೆಯಲ್ಲ ಅದನ್ನು ಎಳೆಯೋದು ಆ ಕಡೆ ಈ ಕಡೆ ಮಾಡ್ತು ಅಂದರೆ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಅದನ್ನು ನಾವು ಫಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ನಾನು ಈ ಸೈಜ್ಗೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಯಾವ ಕಡೆ ಆದರೂ ನೀವು ಅದನ್ನು ಆ ಕಡೆ ಈ ಕಡೆ ಎಳ್ಕೊಂಡು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಪ್ಲೇಸ್ ಮಾಡ್ಕೊಬೋದು. ನೋಡಿ, ಈ ರೀತಿಲಿ ನಾನು ಇವಾಗ ಇಲ್ಲಿ ಪ್ಲೇಸ್ ಮಾಡಿಕೊಂಡೆ. ಇವಾಗ ನಾನು ಇನ್ನೂ ಒಂದು ಪಿಕ್ಚರ್ ಆ್ಯಡ್ ಮಾಡಬೇಕು. ಅದಕ್ಕೆ ಇವಾಗ ಮತ್ತೆ ಅಲ್ಲಿ ಪ್ಲಸ್ ಬಟನಿಂದ ಫ್ರಮ್ ಗ್ಯಾಲರಿ ಅಂತ ಇದೆ, ಗ್ಯಾಲರಿಗೆ ಹೋಗಿದ್ದೀನಿ. ನೋಡಿ, ಇಲ್ಲಿ ನಾನು ಫಸ್ಟು ಹಾಗಲಕಾಯ್ದು ಹಾಕ್ಕೊಂಡೆ. ಇಲ್ಲಿ ಇವಾಗ ನಾನು ಫುಲ್ಲು ರೆಡಿಯಾಗಿರೋ ಅಂಥ ಸರ್ವಿಂಗ್ ಪ್ಲೇಟಿಗೆ ಬಡಿಸೋ ಅಂಥ ಒಂದು ಪಿಕ್ಚರ್ನ ಮಾಡ್ಕೊಂಡಿದ್ದೆ. ಅದನ್ನು ನಾನಿವಾಗ ರೀಸೈಜ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾತ್ರ ತೊಗೊಳ್ತಾ ಇದ್ದೀನಿ. ಅದನ್ನು ಅಲ್ಲಿ ಕ್ರಾಪ್ ಮಾಡ್ಕೊಂಡ್ವಿ. ಇವಾಗ ಮತ್ತೆ ಇಲ್ಲಿ ನಮಗೆ ಇಲ್ಲೂ ಅಷ್ಟೇ, ನಮಗೆ ಎಲ್ಲಿ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನಾವು ಡಾಟ್ ಇದೆಯಲ್ಲ ಆ ಡಾಟೆಡ್ನ ನಾವು ಸ್ಕ್ರಾಲ್ ಮಾಡಿಕೊಂಡ್ರೆ ನಾವು ಆ ಕಡೆ ಈ ಕಡೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ನಾವು ಪ್ಲೇಸ್ ಮಾಡ್ಕೊಳ್ಬೋದು. ನೋಡಿ, ಇದು ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್. ನೋಡಿ, ಆ ಕಡೆ ಒಂದು ಈ ಕಡೆ ಒಂದು, ನೀವು ಇನ್ನೂ ಹಲವಾರು ಎಷ್ಟೊಂದು ಪಿಕ್ಚರ್ಸ್ ಬೇಕಾದ್ರೂ ನೀವು ಹಾಕ್ಕೊಳ್ಬೋದು. ಮತ್ತು ನಾನಿಲ್ಲಿ ಪ್ಲಸ್ ಬಟನ್ ಹತ್ರನೇ ಹೋದೆ. ಅಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ. ಆ ನ್ಯೂ ಟೆಕ್ಸ್ಟ್ ಮೇಲೇ ಕ್ಲಿಕ್ ಮಾಡ್ತು ಅಂತ ಅಂದರೆ ಆಮೇಲೆ ಹಾಗೆ ಕೆಳಗೆ ಬಂದರೆ ಎ ಅಂತ ಇದೆಯಲ್ಲ, ಅಲ್ಲಿ ಎ ಅಂತ ಹೊತ್ತಿದ್ರೆ ಪೆನ್ಸಿಲ್ ಆಪ್ಷನ್ ಸಿಗುತ್ತೆ ನಿಮಗೆ. ಪೆನ್ಸಿಲ್ ಆಪ್ಷನ್ ಹೊತ್ತಿದ್ರೆ ಅಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಐತಲ್ಲ, ಅದನ್ನು ನೀವು ಇಂಟು ಮಾರ್ಕಲ್ಲಿ ಕಳಿಸ್ಕೊಂಬಿಡ್ಬೇಕು. ಅದು ಹೋಗ್ಬಿಡುತ್ತೆ ಇಂಟು ಮಾರ್ಕ್ ಹೊತ್ತಿದ್ರೆ. ಇಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ನೀವು ಟೈಪ್ ಮಾಡ್ಕೊಬೋದು.
ತಮ್ನೇಲ್ಗೆ ಯಾವ ಹೆಸರು ಕೊಡ್ಕೊಬೇಕೋ ಆ ಹೆಸರನ್ನ ನೀವು ಇಲ್ಲಿ ಕೊಟ್ಕೊಳ್ಬೋದು. ಇಂಗ್ಲೀಷಲ್ಲಾದರೂ ಕೊಟ್ಕೊಳ್ಬೋದು, ಕನ್ನಡದಲ್ಲಾದರೂ ಕೊಟ್ಕೊಳ್ಬೋದು. ಆಮೇಲೆ ನಿಮಗೆ ಸ್ಲ್ಯಾಶು, ಕ್ವಶನ್ನು, ಸ್ಟಿಕ್ಕರ್ಸು ಯಾವ್ದು ಬೇಕಾದ್ರೂ ಇಮೋಜಿ ಎಲ್ಲ ಇದೆಯಲ್ವ, ಏನು ಬೇಕಾದರೂ ನೀವು ಇಲ್ಲಿ ಹಾಕ್ಕೊಳ್ಬೋದು. ಇಲ್ಲಿ ನಾನು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಗಲಕಾಯಿ ಪಕೋಡ ಮತ್ತು ಅದೇ ರೀತಿ ಸ್ಲ್ಯಾಶ್ ಮಾಡಿಬಿಟ್ಟು ಬಿಟ್ರಘಾಟ್ ಪಕೋಡ ಅಂತ ಅಂದ್ಬಿಟ್ಟು ಒಂದು ಇದಾಗ್ತಾಯಿದ್ದೀನಿ, ಒಂದು ಇಮೋಜಿ ಹಾಕ್ತಾಯಿದ್ದೀನಿ. ನೋಡಿ, ಕನ್ನಡದಲ್ಲಿ ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ಅದು ಯಾಕೋ ಸರಿಯಾಗಿ ಟೈಪ್ ಕೂಡ ಆಗ್ತಾಯಿಲ್ಲ. ನೋಡಿ, ಆಗ್ತಾಯಿದೆ. ಇದನ್ನು ನೀವು ಕ್ಯಾಪಿಟಲ್ ಲೆಟರು ಇಲ್ಲ ಫುಲ್ಲು ಕ್ಯಾಪಿಟಲ್ ಲೆಟರು ಇಲ್ಲ ಸ್ಮಾಲ್ ಲೆಟ್ರು ಹೇಗೆ ಬೇಕಾದ್ರೂ ನೀವು ಇದನ್ನು ಮಾಡಿಫೈ ಮಾಡ್ಕೊಳ್ಬೋದು. ನೋಡಿ, ಇಷ್ಟು ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡಿಕೊಂಡು ನಾನು ಅಲ್ಲಿ ಮೇಲೆ ಓಕೆ ಬಟನ್ ಇತ್ತಲ್ಲ, ಓಕೆ ಕೊಟ್ಟರೆ ಸಾಕು. ಇಲ್ಲದೂ ಅಷ್ಟೇ, ನಮಗೆ ರೀಸೈಜ್ ಮಾಡ್ಕೊಳ್ಬೋದು. ಎಷ್ಟು ಸೈಜ್ ಬೇಕೋ ಆ ಸೈಜ್ಗೆ ನಾವು ಮಾಡ್ಕೊಳ್ಬೋದು. ನೋಡಿ, ನಾನು ಈ ಸೈಜಿಗೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಅದನ್ನು ಡ್ರ್ಯಾಗ್ ಮಾಡಿಕೊಂಡ್ರೆ ನೋಡಿ, ಮತ್ತೆ ಇಲ್ಲಿ ಪೆನ್ಸಿಲ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಆ ಕಡೆ ಈ ಕಡೆ ಹೋಯಿತು ಅಂದರೆ ನಿಮಗೆ ಹಲವಾರು ಆಪ್ಷನ್ಸ್ಗಳಿದ್ದಾವೆ. ಇಲ್ಲಿ ನಾನು ಸೈಜ್ ಅಂತ ಹೋದೆ. ಸೈಜ್ ಅಂತ ನೋಡಿ, ಎಳಿತಾ ಇದ್ದರೆ ಜಾಸ್ತಿ ಆಗ್ತಾ ಇರುತ್ತೆ, ಮತ್ತು ಈ ಕಡೆ ಬಂದರೆ ಕಡಿಮೆ ಆಗ್ತಾ ಇರುತ್ತೆ. ನಮಗೆ ಯಾವ ಸೈಜಿಗೆ ಬೇಕಾದರೂ ನಾವು ಅದನ್ನು ಫಿಟ್ ಮಾಡ್ಕೊಳ್ಬೋದು. ನೋಡಿ, ನಾನು ಫೈನಲಿ ಈ ಸೈಜ್ ಸಾಕು ಅಂತ ನೋಡ್ತಾ ಇದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆ ಸೈಜು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಾವು ಕಲರ್ಗೆ ಹೋಗಬೇಕು. ಕಲರ್ಗೆ ಹೋಗಲ್ಲ. ನೋಡಿ, ನಾನು ಇಲ್ಲಿ ಬೋಲ್ಡ್ ಬಿ ಅಂತ ಇತ್ತಲ್ಲ, ಅಲ್ಲಿ ಆ ಆಪ್ಷನ್ಗೆ ಹೋದೆ. ಇವಾಗ ಅಕ್ಷರಗಳನ್ನೆಲ್ಲ ನಾವು ಬೋಲ್ಡ್ ಮಾಡ್ಕೊಬೋದು, ಇಲ್ಲ ಐ ಸ್ಟೈಲ್ ಅಂತ ಇದೆಯಲ್ಲ ಆ ಥರ ಕ್ರಾಸಾಗಿ ಬರುತ್ತೆ. ಅದನ್ನು ಬೇಕಾದ್ರೂ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಿಮ್ಮ ಇಷ್ಟ, ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಅದೇ ಪಕ್ಕದಲ್ಲಿ ಫಾಂಟ್ ಯಾವ ಸ್ಟೈಲ್ಸಲ್ಲಿ ಬೇಕು, ಫಾಂಟ್ಸ್, ಮೈ ಫಾಂಟ್ಸ್, ರೀಸೆಂಟ್ ಯೂಸ್ ಮಾಡಿರೋ ಅಂಥದ್ದು ನಾನು ಇಷ್ಟಿದೆ. ಇಲ್ಲ ಅದಕ್ಕಿಂತ ಬೇರೆ ಹೋಗಬೇಕು ಅಂತಂದರೆ ಇಲ್ಲಿ ನೀವು ಎಷ್ಟೊಂದು ಸಿಗುತ್ತೆ ನಿಮಗೆ. ಯಾವುದು ಫಾಂಟ್ಸ್ ಬೇಕಾದರೂ ನೀವು ಇಲ್ಲಿ ಸೈಜು ನೀವು ಫಾಂಟ್ಸ್ನ ಹಾಕ್ಕೊಬೋದು. ಸೈಜ್ನು ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು. ನೆಕ್ಸ್ಟ್ ಅಲ್ಲಿ ಟಿ ಅಂತ ಇದೆ ಅಲ್ವಾ, ಅಲ್ಲಿ ಅದ್ರ ಪಕ್ಕದಲ್ಲೇ ಬ್ಯಾಕ್ಗ್ರೌಂಡ್ ಅಂತ ಇರುತ್ತೆ. ಬ್ಯಾಕ್ಗ್ರೌಂಡ್ ಕಲರ್ಸ್ ಎನೇಬಲ್ ಕೊಟ್ಟರೆ ಫಸ್ಟು ಕೆಲವ್ರಿಗೆ ಎನೇಬಲ್ ಇರೋಲ್ಲ, ಎನೇಬಲ್ ಮಾಡ್ಕೊಳ್ಳಿ. ಆ ಎನೇಬಲ್ ಕೊಡ್ತು ಅಂದರೆ ಕಲರ್ ಅಂತ ಇದೆ, ಇಲ್ಲ ಗ್ರೇಡಿಯಂಟ್ ಅಂತ ಇರುತ್ತೆ. ನೀವು ಕಲರ್ ಕೊಟ್ಟರೆ ಅಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಬರುತ್ತೆ. ಮತ್ತು ನಾವು ಇದನ್ನು ಓಕೆ ಕೊಟ್ಬಿಟ್ಟು ಕಲರ್ ಅಂತ ಇತ್ತಲ್ವ, ಕಲರ್ ಆಪ್ಷನ್ನು, ಈ ಕಲರ್ ಆಪ್ಷನ್ಗೆ ಹೋಯ್ತು ಅಂತ ಅಂದರೆ ನಮ್ಗೆ ಅಲ್ಲಿ ಎಷ್ಟೊಂದು ಕಲರ್ಸ್ ಬರುತ್ತೆ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಕಾಂಟ್ರಾಸ್ಟ್ ಆಗಿರಲಿ ಸ್ವಲ್ಪ, ಯಾಕಂದರೆ ನೋಡಿದ ತಕ್ಷಣ ಗುರುತಿಸಾಗಿರಬೇಕು ಅಲ್ವಾ. ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಹಾಕ್ಕೊಳ್ಳಿ. ನಾನಿಲ್ಲಿ ವೈಟೇ ಹಾಕ್ಕೊಂಡಿದ್ದೀನಿ. ಹಿಂದೆ ಬ್ಯಾಕ್ಗ್ರೌಂಡ್ ಕಲರ್ ಡಾರ್ಕ್ ಇರೋದ್ರಿಂದ ನಾನು ವೈಟೇ ಎದ್ದು ಕಾಣ್ತಾ ಇದೆ ಅಲ್ವಾ, ಸೊ ಅದರಿಂದ ನಾನು ವೈಟೇ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಟ್ರೋಕ್ ಇದೆ, ಡಿಲೀಟ್ ಆಪ್ಷನ್ ಇದೆ, ಇದಿದೆ 3D ಟೆಕ್ಸ್ಟ್ ಇದೆ, ರಿಫ್ಲೆಕ್ಷನ್ ಇದೆ, ಶೇಡಿಂಗ್ ಇದೆ, ಸ್ಪೇಸಿಂಗ್ ಇದೆ. ಬುಲೆಟ್ ವೈಸ್ ಬೇಕು ಅಂತಂದ್ರೂ ನೀವು ಏನಾರ ಟಿಪ್ಸ್ ಅದೆಲ್ಲ ಕೊಡ್ತಾಯಿದ್ದೀರಾ ಅಂತಂದರೆ ಅಲ್ಲಿ ಬುಲೆಟ್ ಇದರಲ್ಲಿ ಮಾಡ್ಕೊಳ್ಬೋದು. ನೋಡಿ, ಇಷ್ಟಾಯಿತು. ಇವಾಗ ಇಲ್ಲಿ ಮಾಮೂಲಿ 3 ಡಾಟೆಡ್ ಲೈನ್ಸ್ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಇಮೇಜ್ ಸೇವ್ ಮಾಡಿಕೊಂಡ್ರೆ ಅದು ನಿಮ್ಮ ಆಲ್ಬಮಲ್ಲಿ ಬಂದು ಇರುತ್ತೆ. ನೋಡಿ, ಇಲ್ಲಿ ಆಲ್ಬಮಲ್ಲಿ ಬಂದಿದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟೇ ತಮ್ನೇಲ್ಗೆ ನಾವೇನು ಅಲ್ಲಿ ಕಸ್ಟಮ್ಗೆ ಹೋಗ್ಬಿಟ್ಟು ತಮ್ನೇಲ್ ಅಂತ ಕೊಟ್ಬಿಟ್ರೆ ಸಾಕು, ಇಲ್ಲೇ ಆಗೋಗುತ್ತೆ. ಎಷ್ಟು ಈಸಿ ಇದಲ್ವಾ ಫ್ರೆಂಡ್ಸ್. ನೋಡ್ಕೊಂಡ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟು ಈಸಿ ಇತ್ತು ತಮ್ನೇಲ್ ಮಾಡೋದು ಅಂತ. 1-2 ಕಷ್ಟ ಆಗ್ಬೋದು, ಬಟ್ ಹಂಗೆ ಮಾಡ್ತಾ ನಿಮಗೆ ಈಸಿ ಆಗೋಗುತ್ತೆ. ನನಗಿನ್ನ ಇನ್ನೂ ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಕಾಮೆಂಟ್ ಕೂಡ ತಿಳಿಸಿ. ಥ್ಯಾಂಕ್ ಯು.